ಆವಾಗ ನನ್ನ ಪಾತಾಚಾರ್ಯಗೆ ಪಿ ಪಿ ಲೇಔಟ್ನವರೆಲ್ಲ ದುಡ್ಡು ಕೊಟ್ಟಿದ್ರಲ್ಲ ಶ್ರೀನಿವಾಸ ದೇವರಿಗೆ ಇದನ್ನು ಸಮರ್ಪಣೆ ಮಾಡಬೇಕು ಅಂತ ಆ 5,000 ರೂಪಾಯಿ ಶ್ರೀನಿವಾಸ ದೇವರ ಹತ್ರ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ರು. ಸ್ವಾಮಿ ಎಲ್ಲ ಭಕ್ತರು ನಿನ್ನ ದರ್ಶನಕ್ಕೆ ಬರ್ತೀನಿ ಅಂತ ಕೊಟ್ಟಿದ್ದರು, ಇದಿಷ್ಟು ದುಡ್ಡು ನಿಂದೆ ಕೃಷ್ಣಾರ್ಪಣ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರು. ಅದಾದ ಮೇಲೆ ಸ್ಮೃತಿ ಆಚಾರ ಹೇಳೋ ಕಾಲಕ್ಕೆ ಶ್ರೀನಿವಾಸ ನಿಮ್ಮ ಅಪ್ಪ ಅಮ್ಮನ ತಿಥಿ ಮಾಡಿದ್ದೀಯಾ, ನನಗೆ ಪುರೋಹಿತ ನಾನು, ನನಗೆ ದಕ್ಷಿಣೆ ಕೊಡಲ್ವಾ? ಶ್ರೀನಿವಾಸ ಲಕ್ಷ್ಮೀಪತಿ ವೈಕುಂಠಾಧಿಪತಿ ಬ್ರಹ್ಮಾಂಡ ನಾಯಕ ಆದ ಕಾರಣ ಶ್ರೀನಿವಾಸ ದೇವರು ವಸುದೇವ ದೇವಕಿಯರಿಗೆ ಮಾಡಿದ ಶ್ರಾದ್ದ ಕಾಲಕ್ಕೆ ಶ್ರೀನಿವಾಸ ದೇವರು ಈ ಬ್ರಾಹ್ಮಣನಿಗೆ ಪುರೋಹಿತ ದಕ್ಷಿಣೆ ಅಂಥೇಳಿ 5,000 ರೂಪಾಯಿಗಳನ್ನು ಅವನು ಲಕ್ಷ್ಮೀಪತಿಯಾದ ಕಾರಣ ಇವರಿಗೆ ಕೊಟ್ಟಿದ್ದಾನೆ ಅಂತ ಸಂಕಲ್ಪ ಹೇಳಿ ವಾಪಸ್ ಮಾಡ್ತಾನೆ. ಶ್ರೀನಿವಾಸ ದೇವರಿಗೆ ಕೊಟ್ಟಂಗೂ ಆಯಿತು, 5,000 ಉಳದಂಗೂ ಆಯಿತು. ಸರಿ, ಇವರೇನೋ ಮಾಡಿಬಿಟ್ರು, ಶ್ರೀನಿವಾಸ ದೇವರಿಗೆ ಒಪ್ಪಿಗೆ ಇದೆಯಾ? ಅದು ನಾವು ಮಾಡಿದ ಪೂಜೆ ಎಲ್ಲ ರಾಯರು ತೊಗೊಂಡಿದ್ದಾರಾ ಗೊತ್ತಾಗಬೇಕಲ್ಲ. ಶ್ರೀನಿವಾಸ ದೇವರು ಇದು ಶುಕ್ರವಾರ ಬೆಳಗಿನ ಜಾವ ಆ ಶ್ರೀನಿವಾಸ ದೇವರ ಪೂಜೆ ಮಾಡೋ ಅರ್ಚಕರಿಗೆ ಸ್ವಪ್ನ ಬಿದ್ದಿದೆ. ಏನಂತ, ನೋಡಪ್ಪ ಇವತ್ತು ನಮ್ಮ ತಂದೆ ತಾಯಿ ಶ್ರಾದ್ದ ಮಾಡಿದ್ದೀನಿ, ಶುಕ್ರವಾರ ಪ್ರತಿ ಶುಕ್ರವಾರ ಏಕಾಂತ ಸೇವಾ ಅಂತ ಮಾಡ್ತಾರೆ. ತೊಟ್ಲಲ್ಲಿ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿಯನ್ನು ಇಬ್ಬರನ್ನೂ ಒಟ್ಟಿಗೆ ಮಲಗಿಸಿಬಿಟ್ಟು ಇದು ಮಾಡ್ತಾರೆ, ಏನದು ಏಕಾಂತ ಪೂಜಾ ಅಂತ. ಅದಕ್ಕೆ ಈ ಶುಕ್ರವಾರ ನಾನು ಪಿತೃಕಾರ್ಯ ಮಾಡಿದ್ದೀನಪ್ಪ, ಆದ್ದರಿಂದ ಈ ಶುಕ್ರವಾರ ನೀನು ಏಕಾಂತ ಸೇವೆ ಮಾಡೋದು ಬೇಡ. ಸ್ವಪ್ನ ಆಯ್ತು. ಯಾಕಂದರೆ ಶ್ರಾದ್ದ ಮಾಡಿದ ದಿವಸ ಬ್ರಹ್ಮಚರ್ಯದಿಂದ ಇರಬೇಕು ಅಂತ ಶಾಸ್ತ್ರ. ಏನೋ ಕನಸು ಬಿತ್ತು, ಇದು ಹುಚ್ಚು ಬೀಳೋ ಕನಸುಗಳಿಗೆಲ್ಲ ಅರ್ಥ ಇರೋದಿಲ್ಲ ಅಂತ ತಿಳ್ಕೊಂಬಿಟ್ಟು ಆಚಾರ ಆತ ಬರ್ತಾನೆ. ಗರ್ಭಗುಡಿ ಬಾಗಿಲು ತೆಗೆದ್ರೆ ಶ್ರೀನಿವಾಸ ದೇವರ ಪೂಜೆ ಮಾಡೋನು ಅವನೇ. ಅದು ನೋಡ್ತಾನೆ, ಶ್ರೀನಿವಾಸ ದೇವರ ಕೈಯಲ್ಲಿ ದರ್ಭೆಯಿಂದ ಮಾಡಿರೋ ಪವಿತ್ರ ಹಾಕಿತ್ತಂತೆ. ಅದು ಹಾಕಿದ್ರೆ ತಾನೇ ಹಾಕಬೇಕೇ ಹೊರತು ಬೇರೆಯವ್ರ ಮುಂದೆ ಹಾಕಲಿಕ್ಕಾಗಲ್ಲ. ಇಲ್ಲಿ ಪೋಂಡಿ ಅಂತ ದಪ್ಪಿಸ್ಕೊಂಡು ದೇವ್ರನ್ನ ಒಂದು 5 ಸೆಕೆಂಡ್ ನೋಡಿದ್ರೆ ಸಾಕಾಗಿದೆ. ಇನ್ನು ಒಳಗೆ ಹೋಗಿ ದರ್ಭೆ ಪವಿತ್ರ ಹಾಕೋರೆ ಈ ಶ್ರೀನಿವಾಸ ದೇವ್ರ ಕೈಗೆ. ಅಮ್ಮೋ, ಆವಾಗ ಅವ್ರಿಗೆ ಎದೆ ಹೊಡ್ಕೊಂಬಿಟ್ಟ ಆಚಾರವರು, ಆ ಪೂಜೆ ಮಾಡೋರು. ಅವರಿಗೆ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆಸಿ ಈ ಭಕ್ತ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ ಅವರನ್ನು ಹುಡುಕಿಸಿ ಅವರನ್ನು ಕರೆಸಿ ಅವರಿಗೆ ತಿರುಪತಿ ಕ್ಷೇತ್ರದಿಂದ ಜವಾಬ್ದಾರಿ ತಗೊಂಡು ಅವರ ಎಲ್ಲ ಹೆಣ್ಣುಮಕ್ಕಳ ಮದುವೆ ಖರ್ಚನ್ನು ತಿರುಪತಿಯಿಂದ ಕೊಡಿಸ್ಬಿಡ್ತಾರೆ. ಪರಮಾತ್ಮನ ಭಕ್ತರಿವರು ಅಂತ. ಆದ್ದರಿಂದ ದೇವರು ಮನಸ್ಸು ಮಾಡಿದ್ರೆ ನಮ್ಮ ಕಮಿಟ್ಮೆಂಟ್ಸ್ ಕ್ಲಿಯರ್ ಆಗೋದು ಎಷ್ಟು ರೀ, 1 ಸೆಕೆಂಡ್ ರೀ. ಆದರೆ ಮನುಷ್ಯರಿಗೆ ಚಿಂತೆ ಇರುತ್ತೆ, ಏನಾಗುತ್ತೋ ಏನೋ, ಅವ್ರು ಮಾಡ್ತಾರೋ ಇಲ್ಲೋ, ಕೊಡ್ತಾರೋ ಇಲ್ಲೋ, ಕೊಟ್ಟರೆ ಎಷ್ಟು ಕೊಡ್ತಾರೋ ಏನೋ, ಇವೆಲ್ಲ ಹರಿಕತೆ ನಮ್ಮ ಹತ್ರ ಇರುತ್ತೆ. ಆದರೆ ಪ್ಲ್ಯಾನ್ ಎಲ್ಲ ರಾಯರು ಮಾಡಿಬಿಟ್ಟಿರ್ತಾರೆ. ಇಂಥ ಟೈಮಲ್ಲಿ ನಿನಗೆ ಏನಾಗಬೇಕು ಅದು ಆಗುತ್ತೆ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು BP ರೈಸ್ ಮಾಡ್ಕೋಬೇಡ ಅಂತ ಅರ್ಥ ಅಷ್ಟೇ. ಈ ರೀತಿಯಾಗಿ ಯಾವ ಕಾಲಕ್ಕೆ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಆದ್ದರಿಂದ ನಾವು ಮಾತಾಪಿತ್ರೋಶ್ಚ ಮರಣೇ ಸೌಪರ್ಣಂ ಶೃಣುತೇತು ಯಹ ಪಿತರವು ಮುಕ್ತಿಮಾಪನ್ನವು. ಭಕ್ತಿ ಶ್ರದ್ಧೆಯಿಂದ ಶಾಸ್ತ್ರಾಧ್ಯಯನ ಮಾಡಿದವರು ಮಾಡುವ ಪಿಂಡ ಪ್ರದಾನ ಬೇಗ ತಲುಪುತ್ತವ್ರಿಗೆ. ಮಾಡುವ ಪಿತೃಕಾರ್ಯ ಮಾಡ್ತಕ್ಕವನು ದುರಾಚಾರಿಯಾಗಿದ್ದರೆ ಅವ್ರಿಗಿನ್ನೂ ಶಿಕ್ಷೆ ಜಾಸ್ತಿ ಆಗುತ್ತಂತ ನೋಡ್ರಿ. ದೇವರೇ ಕಥೆ, ಭಾಳ ಕಷ್ಟ. ಕಡೇ ಪಕ್ಷ ತ್ರಿಕಾಲ ಸಂಧ್ಯಾವಂದನೆ ಯಾರು ಮಾಡಬೇಕು, ಸಾಲಿಗ್ರಾಮ ಪೂಜೆ ಯಾರು ಮಾಡಬೇಕು, ಏಕಾದಶಿಯಾದಿ ವ್ರತಗಳು ಮಾಡಬೇಕು, ಕೈಲಾದಷ್ಟು ಪಾಠ ಪ್ರವಚನ ಕೇಳಬೇಕು, ಮನಃಶುದ್ಧಿ ಇಟ್ಕೊಂಡು ಮತ್ತು ಪರೋಪಕಾರವನ್ನು ಮಾಡಬೇಕು. ಅದು ಯಾವುದೂ ಮಾಡಿಲ್ಲ, ದುರಾಚಾರಿಯಾಗಿರ್ತಾನೆ. ಯಾವಾಗೋ ವರ್ಷಕ್ಕೊಮ್ಮೆ ಒಂದು ಸರಿ ಮಠಕ್ಕೆ ಬಂದು ರಸೀದಿ ಬರೆದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಅರ್ಧಂಬರ್ಧ ಮಡಿ ಮಾಡಿಕೊಂಡು, ಅಂದರೆ ಮಡಿಗೆ ಬರಲ್ವಲ್ರಿ. ಸಂಧ್ಯಾವಂದನೆ ಮಾಡಲಿಲ್ಲ ಅಂದರೆ ನೀನು ಏನು ಪೀತಾಂಬರ ಉಟ್ಕೊಂಡು ಮಡಿ ಬರೋಲ್ಲ. ದಿನಾ ಮಡಿ ಮಾಡೋರು ಅವತ್ತು ಮಡಿ ಬರ್ತಾರೆ. ವರ್ಷಕ್ಕೊಮ್ಮೆ ಮಡಿ ಮಾಡಿಬಿಟ್ರೆ ಅದು ಮಡಿ ಅಲ್ಲ. ಅದು ದಿನ ಮಾಡಬೇಕು ಮಡಿ. ಅವತ್ತು ಮಡಿ ಮಾಡೋದು ಕನ್ಸಿಡರ್. ಯಾವತ್ತೋ ಒಂದಿನ ಮಡಿ ಮಾಡಿದ್ರೆ ಅದು ಮಡಿ ಅಲ್ಲ. ಮಡಿ ಅಂದರೆ ಗೊತ್ತಲ್ಲ, ಕನ್ನಡ ಮಡಿ ಅಂದರೆ ಏನು ಹೇಳ್ರಿ? ಮಡಿ ಅಂದ್ರೇನು? ಸಾಯಿ ಅಂತ ಅರ್ಥ ಅಷ್ಟೇ. ನಮ್ಮ ಆಚಾರ ಸತ್ತೋಯ್ತು ಅಂತ ಅರ್ಥ ಅದಕ್ಕೆ. ಅದಕ್ಕೋಸ್ಕರವಾಗಿ ಸರ್ವಾತ್ಮನ ಹಾಗೆ ಮಾಡಬಾರ್ದು. ಸಕಥಂ ಕಥ್ಯತೆ ಪುತ್ರ ಕಥಂ ಮುಚ್ಚೇತ ಋಣತ್ರಯಾತ್ ಮಾತರಂ ಪಿತರಂ ಚೈವ ಕಥಂ ತಾರಯಿತಂ ಕ್ಷಮಃ ತಸ್ಮಾತ್ ಸರ್ವ ಪ್ರಯತ್ನೇನ ಶೋತವ್ಯಂ ಗಾರುಡಂ ಕಿಲ. ಅಷ್ಟೇ ಇಲ್ಲ, ಜೀವನದಲ್ಲಿ ಗರುಡ ಪುರಾಣವನ್ನು ಕೇಳದೇ ಇದ್ದವನೂ ಕೂಡ ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ಯಾರ. ಮತ್ತು ಇವಾಗ ಗರುಡ ಪುರಾಣ ಕೇಳಬೇಕೋ ಬೇಡ?
ಕೆಲವರು ಗರುಡ ಪುರಾಣ ಅಯ್ಯೋ ಕೂಡುದು ಕೂಡುದು ಕೂಡುದು. ಏನು ಕೂಡುದು? ನಿನ್ನ ತಲೆ ಏನು ಮಹಾ ಜ್ಞಾನ ಇದ್ದಂಗೆ. ಕೆಲವ್ರಿಗಂಕರು ಗರುಡ ಪುರಾಣ ಮನೆಯಲ್ಲಿದ್ದರೇ ಮನೆಯೇ ಮೈಲಿಗೆ ಅಂತ ತಿಳ್ಕೊಂಡ್ಬಿಡ್ತಾನೆ, ಅವನೇ ದೊಡ್ಡ ಮೈಲಿಗೆ. ಕೆಲವರು ಮನೆಯಲ್ಲಿ ನೋಡ್ರಿ, ಯಾರ ಮನೆಯಲ್ಲಿ ಕೆಲವು ಪದಾರ್ಥಗಳಿಲ್ಲದೆ ಇದ್ದರೆ ಮನೆ ಮೈಲಿಗೆನೇ. ನೋಡ್ರಿ ಹೇಳ್ತೀನಿ, ಸಾಲಿಗ್ರಾಮ ಇರಬೇಕು, ತುಳಸಿ ಇರಬೇಕು, ಗೋಮಯ ಇರಬೇಕು, ದರ್ಭೆ ಇರಬೇಕು, ಕರಿ ಎಳ್ಳು ಇರಬೇಕು. ಇವ್ಯಾವ ಪದಾರ್ಥಗಳು ಯಾರ ಮನೆಯಲ್ಲಿ ಇಲ್ಲವೋ ಅವರ ಮನೆ ಸ್ಮಶಾನ ಸದೃಶ ಅಂತ ಗರುಡ ಪುರಾಣದಲ್ಲೇ ಹೇಳ್ತಾರೆ. ಸ್ಮಶಾನನೇ ವಾಸಿ, ಅಷ್ಟು ಮೈಲಿಗೆ. ಗೋಮಯ ಇರಬೇಕು ಮನೆಯಲ್ಲಿ, ದರ್ಭೆ ಇರಬೇಕು. ನಮಗೆ ದರ್ಭೆ ನೆನಪಾಗದೆ ಗ್ರಹಣ ಬಂದಾಗ. ಗ್ರಹಣ ಬಂತು ಅಂದರೆ ಕೆಲವು ಚಟ್ನಿ ಪುಡಿ ಡಬ್ಬೆಗೆ ಹಾಕ್ಬೇಕಲ್ರಿ, ಅದಕ್ಕೆ ಪ್ರಾರಬ್ಧ. ಅದಕ್ಕೋಸ್ಕರವಾಗಿ ದರ್ಭೆ ಯಾವಾಗಲೂ 24 hours ಮಡಿನೇ. ಆದರೆ 24 ಗಂಟೆ ಮನೆಯಲ್ಲಿ ದರ್ಭೆ ಇರಬೇಕು. ಒಂದು ಕಟ್ಟು ದರ್ಭೆ ಮನೇಲಿ ಇಟ್ಕೊಂಡಿರ್ಬೇಕು ಯಾವಾಗಲೂ. ಗೋಮಯ ಇಟ್ಕೊಂಡಿರಬೇಕು. ಕರಿ ಎಳ್ಳು ಸ್ಪೆಸಿಫಿಕ್ ಆಗಿ ಬರೀ ಬಿಳಿಯಲ್ಲಿ ಇಟ್ಕೊಂಡಿರ್ತೀರಿ ನೀವು ಚಿತ್ರಾನ್ನ ಮಾಡಲಿಕ್ಕೆ. ಕರಿ ಎಳ್ಳು ಇಟ್ಕೋಬೇಕು, ದರ್ಭೆ ಇರಬೇಕು, ಗೋಮಯ ಇರಬೇಕು, ಸಾಲಿಗ್ರಾಮ ಇರಬೇಕು, ತುಳಸಿ ಬೃಂದಾವನ ಇರಬೇಕು ಮನೆಯಲ್ಲಿ, ಅಥವಾ ತುಳಸಿ ಪಾಟಾರು ಇರಬೇಕು ನಿಮಗಿರೋ ಮನೆಯಲ್ಲಿ. ಅನುಕೂಲಗಳು ಅನಾನುಕೂಲಗಳು ಇದರಿಂದ ಇಷ್ಟಿಲ್ಲದೆ ಇದ್ದರೆ ಆ ಮನೆ ಮಹಾಮೈಲಿಗೆ. ಅದಕ್ಕೋಸ್ಕರ ಗರುಡ ಪುರಾಣವನ್ನು ಕೇಳದೆ ಪಿಂಡ ಪ್ರದಾನ ಮಾಡಿದರೆ, ಜೀವನದಲ್ಲಿ ಗರುಡ ಪುರಾಣವನ್ನು ಕೇಳದೇ ಇದ್ದರೆ ನೀನು ಗರುಡ ಪುರಾಣ ಯಾಕೆ ಕೇಳಲಿಲ್ಲ ಅಂತ ಹೊಡಿತಾರಂತವ್ರು. ಇವಾಗ ಕೇಳಬೇಕೋ ಬೇಡ? ಅಯ್ಯೋ 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 ಕೂಡುದು 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 ಯಾರು ಗರುಡ ಪುರಾಣ ಕೇಳಿದ್ರು ಅಂದರೆ ಗರುಡ ಪುರಾಣ ಕೇಳಿದ್ರೆ ಏನು ಸತ್ತೋಗ್ಬಿಡ್ತಾರೆ ಅಂತಾನ? ಶಾಣೆ, ಗರುಡ ಪುರಾಣ ಕೇಳದೇ ಇರೋರೆಲ್ಲ ಬದುಕಿದ್ದಾರೆ ನಿಮಗೆ. ಯಾರಿಗೆ ಯಾವ ಫಲ ಯಾವಾಗ ಸಿಗಬೇಕೋ ಆವಾಗ ಅವ್ನು ಕೊಡ್ತಾನೆ ಪರಮಾತ್ಮ. ಗರುಡ ಪುರಾಣ ಕೇಳೋರೆಲ್ಲ ಸಾಯೋದಾದರೆ ಹರಿವಂಶ ಕೇಳೋರಿಗೆಲ್ಲ ಮಕ್ಕಳಾಗಬೇಕಾಗ. ಹೌದೌದು, ಹರಿವಂಶ ಕೇಳಿದ್ರೆ ಮಕ್ಕಳಾಗತ್ತೆ ಅಂತ. ಏನೋ ಪುಣ್ಯ ಬರಲಿ, ಭಗವಂತ ಪ್ರೀತನಾಗಲಿ ಅಂತ ಋಷಿಪಂಚಮಿ ಉದ್ಯಾಪನೆ ಮಾಡಿದವರು ಹರಿವಂಶ ಹೇಳ್ತಾರೆ. ಋಷಿಪಂಚಮಿ ಉದ್ಯಾಪನೆ ಆಗೋದಿರುತ್ತೆ, ಹರಿವಂಶ ಹೇಳಿಸಿದ್ದಾರೆ. ಹರಿವಂಶ ಫಲ ಏನು ಆಗತ್ತಾ? ಯಾರ ಯೋಗ್ಯತೆ ಎಷ್ಟಿದೆಯೋ, ಯಾರ ಯೋಗ್ಯತೆ ಏನಿದೆಯೋ ಅದರ ಫಲ ಅವರನ್ನು ಉಂಡಲೇಬೇಕು. ನಾವು ಏನೇ ಮಾಡಿದ್ರೂ ದೇವರ ಪ್ರೀತಿಗಾಗಿ ಪ್ರತಿಯೊಂದು ಮಾಡಬೇಕು. ಅದಕ್ಕೆ ಗರುಡ ಪುರಾಣ ತತ್ವಾ ಸರ್ವ ಪ್ರಯತ್ನೇನ ಶ್ರೋತವ್ಯಂ ಗಾರುಡಂ ಕಿಲ. ಕಷ್ಟಪಟ್ಟು ಪ್ರಯತ್ನಪೂರ್ವಕವಾಗಿ ಗರುಡ ಪುರಾಣವನ್ನು ಕೇಳಬೇಕು. ಧರ್ಮಾರ್ಥ ಕಾಮ ಮೋಕ್ಷಾಣಂ ದಾಯಕಂ ದುಃಖನಾಶನಂ. ನಮ್ಮ ದುಃಖ ನಾಶ ಆಗಬೇಕು ಅಂದರೆ ಗರುಡ ಪುರಾಣ ಕೇಳ್ರಿ. ಪುರಾಣಂ ಗಾರುಡಂ ಪುಣ್ಯಂ ಪವಿತ್ರಂ ಪಾಪನಾಶನಂ ಶೃಣ್ವತಾಂ ಕಾಮನಾಪೂರ್ಣಂ ಶ್ರೋತವ್ಯಂ ಸರ್ವದೈವಹಿ. ನೋಡ್ರಿ, ಪುರಾಣಂ ಗಾರುಡಂ ಪುಣ್ಯಂ, ಅತ್ಯಂತ ಪವಿತ್ರತಮವಾದ ಗರುಡ ಪುರಾಣವನ್ನು, ಪಾಪನಾಶಕವಾದಂಥ ಪುಣ್ಯಪ್ರದವಾದಂತಹ ಕಾಮನಾಪೂರ್ವಂ ಶೃಣ್ವತಾಂ, ಇದನ್ನು ಕೇಳಿದವರಿಗೆ ಅಪೇಕ್ಷಿತ ಫಲಗಳನ್ನು ಪೂರ್ಣ ಮಾಡುವಂಥ ಶ್ರೇಷ್ಠವಾದ ಗರುಡ ಪುರಾಣವನ್ನು ಶ್ರೋತವ್ಯಂ, ಗರುಡ ಪುರಾಣವನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿದ್ರೆ ಎಲ್ಲರೂ ಕೇಳ್ಬೋದು ಗರುಡ ಪುರಾಣ. ಬ್ರಾಹ್ಮಣ ಲಭತೆ ವಿದ್ಯಾಂ, ಬ್ರಾಹ್ಮಣರು ಗರುಡ ಪುರಾಣ ಕೇಳಿದರೆ ಬ್ರಾಹ್ಮಣರಿಗೆ ವಿದ್ಯಾಸಿದ್ಧಿ ಆಗುತ್ತೆ. ಕ್ಷತ್ರಿಯ ಪೃಥಿವೀಂ ಲಭೆ, ಕ್ಷತ್ರಿಯರು ರಾಜ್ಯ ವಿಸ್ತಾರ ಮಾಡ್ತಾರೆ. ವೈಶ್ಯೋ ಧನಿಕತಾಮೇತಿ, ವೈಶ್ಯರಿಗೆ ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಸಿಗುತ್ತೆ. ಶೂದ್ರ ಶುದ್ಧತಿ ಪಾತಕಾತ್, ಅವರು ಶುದ್ಧರಾಗ್ತಾರೆ. ಶುತ್ವ ದಾನಾನಿ ದೇಯಾನಿ ವಾಚಕಾಯ ಅಖಿಲಾನಿ ಚಾಂತೆ. ವಾಚಕಾನಿ ಅಂದರೆ ಯಾರು? ಗರುಡ ಪುರಾಣ ಹೇಳಿದವರು. ಗರುಡ ಪುರಾಣ ಹೇಳಿದವ್ರಿಗೆ ಏನೇನು ಕೊಡಬೇಕು ಅಂತ ಲಿಸ್ಟ್ ಕೊಟ್ಟಾರೆ. ಹೇಳ ಲಿಸ್ಟು? ಹಾಂ, ಲಾಸ್ಟ್ ಡೇ, ನಾಳೆಯಿಂದ ಬರೆದು ನಡೀತದೆ ಅಂತ. ಪುರಾಣಂ ಪೂಜೆಗೆ ಪೂರ್ವಂ ವಾಚಕಂ ತದನಂತರಂ. ಮೊದಲು ಗರುಡ ಪುರಾಣದ ಗ್ರಂಥವನ್ನು ಪೂಜಿಸಬೇಕು. ತದಂತರ್ಯಾಮಿ ವೇದವ್ಯಾಸ ದೇವರ ಪೂಜೆಯನ್ನು ಮಾಡಬೇಕು. ಮುಂದೆ ವಸ್ತ್ರಾಲಂಕಾರ ಗೋದಾನೈ, ವಸ್ತ್ರದಾನ ಕೊಡಬೇಕು, ಗೋದಾನ ಕೊಡಬೇಕು. ದಕ್ಷಿಣಾಭಿಷ್ಟ ಸಾದರಂ, ಸಾಕಷ್ಟು ದಕ್ಷಿಣೆ ಕೊಡಬೇಕು. ಅನ್ಯಶ್ಚ ಹೇಮದಾನೈಶ್ಚ, ಬಂಗಾರದ ಬಿಸ್ಕತ್ಗಳು ಕೊಡಬೇಕು. ಭೂಮಿದಾನೈಶ್ಚ, ಭೂದಾನ ಮಾಡಬೇಕು. ಭೂರಿಬಿಹಿ, ದಂಡಿ ತರ್ಥ. ಭೂರಿಬಿಹಿ ಅಂದರೆ ದಂಡಿ ಐಶ್ವರ್ಯ, ದಂಡಿ ಬಂಗಾರ, ದಂಡಿ ಜಾಗ ಕೊಡಬೇಕು ಅಂತ. ಪೂಜೆಗೆ ವಾಚಕಂ ಭಕ್ತ್ಯ ಬಹುಪುಣ್ಯ ಫಲಾಪ್ತಗೆ. ಯಾರು ಗರುಡ ಪುರಾಣ ಹೇಳಿದವರಿಗೆ ಪೂಜೆ ಮಾಡ್ತಿರೋ ಕೋಲಿಂದ ಅಲ್ಲ, ಬಹುಪುಣ್ಯ ಫಲಾಪ್ತಯೇ, ಅಪಾರ ಪುಣ್ಯ ಬರುತ್ತೆ. ವಾಚಕಸ್ಯ ಅರ್ಚನೇನೈವ ಪೂಜಿತೋಹಂ ನ ಸಂಶಯ. ಯಾರು ಗರುಡ ಪುರಾಣದವರಿಗೆ, ಗರುಡ ಪುರಾಣ ಹೇಳಿದವರಿಗೆ ಸಂತೋಷ ಪಡಿಸ್ತೀರೋ ಅಲ್ಲಿ ನಾನು ಸಂತೋಷ ಪಟ್ಟಿದ್ದೀನಿ ಅಂತ ಅಂಡರ್ಸ್ಟುಡ್ ಅಂತ ದೇವರು. ಅರ್ಥ ಆಯ್ತಾ? ಪಿ ಪಿ ಲೇಔಟಲ್ಲಿ ಒಂದು ಸೈಟು
ಒಂದೆರಡು ಬಿಸ್ಕೆಟು ಗೋಲ್ಡ್ದು ಇವೆಲ್ಲ ಬಸ್ ಸ್ಟ್ಯಾಂಡ್ ಶುಕ್ ಕೊಡಬೇಕು. ವಾಚಕಸ್ಯ ಅರ್ಚನೇನೇವ ಪೂಜಿತೋಹಂ ನ ಸಂಶಯ ಸಂತುಷ್ಟೇ ತುಷ್ಟಿತಾಮ್ಯಾಮಿ ವಾಚಕೆ ನಾತ್ರ ಸಂಶಯ. ಎಲ್ಲಿ ಗರುಡ ಪುರಾಣದ ಪ್ರವಚನವನ್ನು ಅದರ ಗ್ರಂಥವನ್ನು ಭಕ್ತಿಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ಆ ಪರಮಾತ್ಮನ ಸೇವಾ ಅಂತ ಯಾರು ಇದನ್ನು ಮಾಡ್ತಾರೋ, ವಾಚಕರಿಗೆ ಯಾರು ವಿಶೇಷ ಸಂತೋಷ ಪಡಿಸ್ತಾರೋ, ಭಗವಂತ ಪ್ರೀತಿಗಾಗಿ ನಾವು ಮಾಡುವ ಈ ಗರುಡ ಪುರಾಣದ ಪ್ರವಚನದ ಮಾಲಿಕೆ ಏನಿದೆಯಲ್ಲ, ಇಂಥ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಗರುಡ ಪುರಾಣವನ್ನು ಶ್ರವಣ ಮಾಡಿದಂಥ ಪ್ರತಿಯೊಬ್ಬ ಭಗವದ್ಭಕ್ತರಿಗೂ ಪರಮಾತ್ಮ ವಿಶೇಷವಾಗಿ ಮಠದ ಮುಖ್ಯಸ್ಥರಾದಂಥ ನಾಗೇಂದ್ರ ಅವರಿಗೆ ಮತ್ತು ಅವರ ಪರಿವಾರಕ್ಕೂ ಮತ್ತು ಮಠದ ಅರ್ಚಕರಿಗೂ ಮ್ಯಾನೇಜರ್ಗೂ ಎಲ್ಲ ಪುರೋಹಿತರುಗಳಿಗೂ ಈ ಪ್ರವಚನಕ್ಕೆ ಬಂದಂಥ ಎಲ್ಲ ಭಗವದ್ಭಕ್ತರಿಗಳಿಗೂ ವಿಶೇಷವಾಗಿ ಆಯುಷ್ಯ ಆರೋಗ್ಯ ಸಂಪತ್ತು ವಿಶೇಷವಾಗಿ ಕರುಣಿಸಿ ಈ ಗರುಡ ಪುರಾಣದ ಪುಣ್ಯದ ಫಲವನ್ನು ಈ ಪಕ್ಷಮಾಸದಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡುವಂಥ ಪ್ರತಿಯೊಬ್ಬ ಯಜಮಾನರ ಅವರವರ ಪರಿವಾರದ ಪಿತೃಗಳಿಗೆ ಇದರ ಪುಣ್ಯವನ್ನು ಪರಮಾತ್ಮ ತಲುಪಿಸಿ ಸರ್ವರಿಗೂ ಪರಮಾತ್ಮ ಉತ್ತಮ ಲೋಕವನ್ನು ಕರುಣಿಸಿ ಸರ್ವರಿಗೂ ಅನುಗ್ರಹಿಸಲಿ ಅಂತ ಶ್ರೀಮದ್ ರಾಘವೇಂದ್ರ ತೀರ್ಥರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ನಮ್ಮ ಪ್ರವಚನವನ್ನು ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು.